ಬೆಳಿಲಿಕ್ಕೆ ಪಾಸ್ಟ್ ಹಿಸ್ಟ್ರಿ ಏಜ್ ಎಲ್ಲ ಬೇಕಾಗಿಲ್ಲ. ವಯಸ್ಸಾದ ಅಜ್ಜ ಅಜ್ಜಿಗಿಂತ ದೊಡ್ಡ ಗೂಗಲ್ಲು, ದೊಡ್ಡ ಎನ್ಸೈಕ್ಲೋಪೀಡಿಯಾ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಯಾವ ಯೂನಿವರ್ಸಿಟಿಯೂ ಬೇಡ. ನಮ್ಮ ದೇಶ ನಿಂತಿದ್ದು ಒಂದೇ ಒಂದು ಶಬ್ದದಲ್ಲಿ. ನಮಗೆಲ್ಲ ವೈರಲ್ ಆಗೋದ್ರಲ್ಲಿ ಬ್ಯುಸಿ. ಹಾಗಾಗಿ ಇಷ್ಟು ವೈರಸ್ ಅಟ್ಯಾಕ್ ಆಯಿತು. ಇದರ ಹೆಸರೇ ಇದೆ ಈ ಊರಿಂದು, ಜೈಪುರ ಅಂತ. ಬರೀ ಜಯವನ್ನೇ ನೋಡುವ ಪುರ ಅಂತ. ಶುರು ಈ ಊರಿಗೆ ಜಯಂತ್ ಭಟ್ರು ಮನೆಗೆ ಬಂದಾಗ ನಮ್ಮ ಚಂದ್ರಣ್ಣ, ಜಯಂತ್ ಭಟ್ರೆಲ್ಲ ಜೈಪುರದ ಶೃಂಗೇಶ್ವರ ರಾಯರು, ಕೌಳಿ ಶ್ರೀನಿವಾಸಣ್ಣ, ಈ ಎಲ್ಲ ಮನೆ ನಾನು ಜಾಸ್ತಿ ಓಡಾಡಿದ್ದು ಮನೆಗಳು. ಅವತ್ತು ನಮ್ಮ ಚಂದ್ರಣ್ಣನ ಮನೆ ಹತ್ರ ಕೇಳಿದರು, ಎಲ್ಲರಿಗೂ ಔದಂಬರ ಕೊಟ್ರಿ. ನಮ್ಮ ದತ್ತ ಪಂಥದಲ್ಲಿ ಔದಂಬರ ವೃಕ್ಷಕ್ಕೆ ತುಂಬ ಮಹತ್ವ. ಮೆಡಿಕಲಿ ಆಕ್ಸಿಜನನ್ನು ರಿಲೀಸ್ ಮಾಡುವ ಮರ. ನಮ್ಮ ವಾಮನಾಚಾರ್ಯರ ಪೊಲ್ಯೂಷನ್ ಬೋರ್ಡಲ್ಲಿರ್ತಾ ನಾವು ಹೇಳ್ತಾ ಇದ್ವಿ, ಯಾವುದಾದ್ರು ಒಂದು ವೃಕ್ಷ 24 ಗಂಟೆ ಆಮ್ಲಜನಕವನ್ನೇ ತಗೊಂಡು ಆಮ್ಲಜನಕನ್ನೇ ಬಿಡುತ್ತೆ ಅಂದರೆ ಅದು ಹತ್ತಿ ಮರ. ಇನ್ನೊಂದು ಲಾಜಿಕಲ್ಲಿ ಅದರ ನೀರಿದೆಯಲ್ಲ, ಬೆಳಗ್ಗೆ ಮುಂಚೆ ಆ ಬೇರಿನ ನೀರು ಅಥವಾ ರೆಂಬೆ ನೀರು ಕಟ್ ಮಾಡಿದರೆ ಕಲೆಕ್ಟ್ ಆಗುತ್ತೆ. ಬೆಳಗ್ಗೆ ಮುಂಚೆ ಅದನ್ನು ಕುಡಿಯೋದ್ರಿಂದ ಕ್ಯಾನ್ಸರ್ ಪೇಷಂಟ್ಗಳಿಗೆ ಅದು ತುಂಬ ಒಳ್ಳೆಯದು ಅಂತ, ರಿಕವರ್ ಆಗ್ತಾರೆ. ಮೆಡಿಕಲಿ ಡಾಕ್ಟ್ರ್ ಭಾಷೆಯಲ್ಲಿ ಹೇಳಿದರೆ ಸೆಲ್ಸ್ಗಳು ಸಾಯೋದು ಆಕ್ಸಿಜನ್ ಸಪ್ಲೈ ಇಲ್ಲದೆ. ಅದಕ್ಕೆ ಶಾಸ್ತ್ರದಲ್ಲಿ ಪ್ರಾಣಾಯಾಮ ಹೇಳ್ತೀನಿ, ಆ ಮರವೇ ಆಕ್ಸಿಜನ್. ಸೊ ಆದಷ್ಟು ರೋಟ್ರಿಯವರು ಔದಂಬರ ಗಿಡಗಳನ್ನು ಬೆಳೆಸಿ ಅಂತ ಒಂದು ರಿಕ್ವೆಸ್ಟು. ಗಿಡಗಳೆಲ್ಲ ನಾನು ಕಳಿಸ್ತೀನಿ. ಇನ್ನೂ ಹೇಳಬೇಕಂದ್ರೆ ನರಸಿಂಹನ ವಿಷವನ್ನು ತೆಗೆದಿದ್ದು ಲಕ್ಷ್ಮಿ ಆ ಹಣ್ಣಿಂದ. ಅವತ್ತು ಒಂದು ಪಾದುಕೆ ತೆಗೆದು ಅವ್ರ ಮನೆ ಹತ್ರ ಎಸ್ತೆ. ಇವತ್ತು ಅವ್ರ ಮನೆಯಲ್ಲಿ ಪ್ರತಿ ವರ್ಷ ಒಂದು 1500 ಔದಂಬರ ತಾನಾಗಿ ಹುಟ್ಟುತ್ತೆ. ನೋಡ್ಬೋದು, ಮಸೀದಿ ಹಿಂಬದಿಯಲ್ಲಿದೆ ಆ ಮನೆ. ಅವತ್ತು ಜಯಂತ್ ಭಟ್ರಿಗೆ ಒಂದು ಮಾತು ಹೇಳ್ತಾ ಇದ್ದೆ, ಮುಂದೆ ಇದು ದೊಡ್ಡ ಸಿಟಿ ಆಗ್ತದೆ ಭಟ್ರೆ ಅಂತ. ಅವಾಗ ಅವ್ರದ್ದು ಬಟ್ಟೆ ಅಂಗಡಿ ಇತ್ತು. ನಾನು ಮುದ್ದೇನಹಳ್ಳಿಗೆ ಹೋದಾಗ ಅವರು ಆಶ್ರಮಕ್ಕೆ ಬಂದಾಗ ನಾವು ಒಂದು ರಿಕ್ವೆಸ್ಟ್ ಮಾಡಿದ್ವಿ, ಫ್ರೀ ಕಾಲೇಜು ಸ್ಕೂಲ್ಸ್ ಇದೆ, ಒಂದು ಫ್ರೀ ಕ್ಯಾನ್ಸರ್ ಹಾಸ್ಪಿಟ್ಲು, ಫ್ರೀ ಹಾಸ್ಪಿಟ್ಲು ಕೊರೋನಾದ ಟೈಮ್ ಅದು. ಅದಾದಮೇಲೆ ಮಧುಸೂದನ್ ಸಾಯಿ ಅವರು ಫ್ರೀ ಮೆಡಿಕಲ್ ಕಾಲೇಜ್ ಮಾಡಿದರು, ಹಿಸ್ಟ್ರಿಯಲ್ಲಿ ಫಸ್ಟು ಫ್ರೀ ಮೆಡಿಕಲ್ ಕಾಲೇಜ್. ಮತ್ತೊಂದು 25,000 ಜನಕ್ಕೆ ಫ್ರೀ ವಿದ್ಯೆ. ಒಂದು ಸರ್ಕಾರನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ಇದೆ ಸತ್ಯಸಾಯಿ ಇನ್ಸ್ಟಿಟ್ಯೂಷನ್, ಇದ್ರೆ ಈಚೆ ಇರೋದು. ನಮ್ಮ ಶ್ರೀನಿವಾಸಣ್ಣನ ತಂದೆ ಈ ಜಾಗಕ್ಕೆ ಸುಮಾರು ದಾನಗಳನ್ನು ಕೊಟ್ಟಿದ್ದಾರೆ. ಶೃಂಗೇಶ್ವರ ರಾಯರು, ನಮ್ಮ ಅವರ ಆಕಾಶ್ ಅವರ ತಂದೆ ಇದ್ರಲ್ಲ ಡಾಕ್ಟ್ರು, ಹೆಸರೇನು, ಸೂರ್ಯನಾರಾಯಣ ಅವರೆಲ್ಲ ಕಟ್ಟಿದ ಸಂಸ್ಥೆ. ಆವಾಗ ಸ್ವಲ್ಪ ಜೈಪುರ ಬೆಳಕಿಗೆ ಬಂತು. ಫಸ್ಟ್ ಬೆಳಕಿಗೆ ಬಂದಿದ್ದು ಅದು ನೂತನ್ ಟೆಕ್ಸ್ಟೈಲಿಂಗ್. ಆವಾಗ ಎಲ್ಲೆಲ್ಲಿಂದನೂ ಅಲ್ಲಿಗೆ ಅದು ಈಗ ಒಡಿಸಿ 3 ಫ್ಲೋರ್ ಮಾಡಿಸ್ತಾ ಇದ್ದೀವಿ. ಯಾಕಂದರೆ ಬೆಳೀತಾ ಇರಬೇಕು ನೋಡಿ, ಬೆಳೆಯೋದ್ರಲ್ಲಿರೋ ಆನಂದ ಬೇರೆ ಯಾವುದ್ರಲ್ಲಿಲ್ಲ. ಇಲ್ಲಿಂದ ಆ ತುದಿ ತನಕನೂ ಅರ್ಜುನ ನಮಗೆ 8 ವರ್ಷದ ಪರಿಚಯ. ನಾವೊಂದಿನ ಶೃಂಗೇಶ್ವರ ರಾಯರ ಮನೇಲಿ ಅವನಿಗೊಂದು ಅಮ್ಮನವರ ಮೂರ್ತಿ ಕೊಟ್ಟು ಅವನಿಗೊಂದು ಹೇಳ್ತು, ನೋಡು ಬೆಳಿಲಿಕ್ಕೆ ಪಾಸ್ಟ್ ಹಿಸ್ಟ್ರಿ ಏಜ್ ಎಲ್ಲ ಬೇಕಾಗಿಲ್ಲ ಅಂತ. ಇನ್ನೊಂದು ಸಾಕ್ಷಿ ವಿಕಾಸ ಯಾವಾಗಲೂ ಕೇಳ್ತಾ ಇದ್ದೆ, ಒಂದಿನ ಕೋಟೆ ಮನೆ ಕಟ್ತೀನಿ. ಹೋದ ವರ್ಷ ಆಯಿತು ಒಂದು ಮನೆ ಹೋಗಿದ್ವಿ ನಾವು. ನಮ್ಮ ಬಾಳೆನ್ನೂರು, ನಾವು ಜೂನಿಯರ್ ಅನ್ನೋದು, ಮತ್ತವನ ಹೆಸರು ಮರ್ತೀವಿ, ವಿಜಯ್. ಮತ್ತೊಂದು ನಮ್ಮ ಬಾಳೆನ್ನೂರು ಕ್ಲಬ್ಬಿನ ಅಧ್ಯಕ್ಷರಿದ್ರಲ್ಲ, ಹೆಸರೇನು, ಹಾಂ, ದಿವಿನ್. ಆ ಕ್ಲಬ್ ಮಾಡ್ತಾನೆ ನಾವು ಹೇಳಿತು, ನೋಡು ಹಳ್ಳಿಗಿಳ್ಳಿ ಅಂತಲ್ಲ ಇದು, ಯಾಕೀಗಷ್ಟೇ ಡಾಕ್ಟ್ರ್ ಹೇಳಿದರು. ನಾನು ಡಾಕ್ಟ್ರೆಲ್ಲ ಸೇರಿಬಿಟ್ಟು ಸ್ವದೇಶಿ ಅಂತ ಒಂದು ಐಡಿಯಾ ಮಾಡಿ ಶಿವಮೊಗ್ಗದಲ್ಲಿ ಒಂದು ಮೇಳ ಮಾಡಿದ್ರು ಇದೇ ಥರ. ಅದೇ ಐಡಿಯಾನೇ ಪ್ರದೀಪ್ ಹೆಂಗೆ ಕೊಟ್ಟಿದ್ದು ಬೆಂಗಳೂರಲ್ಲಿ. ಅದೇ ಡಾಕ್ಟ್ರಿಗೆ ಹೇಳಿದೆ, ನಿಮ್ಮ ಐಡಿಯಾ ಸುಮಾರು ಕಡೆ ಕಾಪಿರೈಟ್ ಮಾಡಿದ್ದೀವಿ. ಡಾಕ್ಟ್ರು ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ವಿ, ಪಟ್ಟಾಭಿ ಎಲ್ಲರೂ ಸುಮಾರು ಜನ ಇದ್ರು. ಅವತ್ತು ಇದೊಂದು ಟೀಮೇ ಇತ್ತು. ನಮ್ಮ ಟ್ರ್ಯಾಕ್ಟರ್ ಶೋರೂಮ್ ಪೈ ಎಲ್ಲ ಇದ್ದರು. ಶಿವಮೊಗ್ಗದಲ್ಲಿ ಗುರೂಜಿದು ವರ್ಕ್ ಆಗುತ್ತಾ,
ಡಾಕ್ಟ್ರ್ ಅವಾಗ ಒಂದು ಹೊಸ ಐಡಿಯಾ ಕೊಟ್ಟರು. ಸ್ವದೇಶಿಯಲ್ಲಿ ನಮ್ಮ ಮಹಿಳೆಯರಿದ್ದಾರೆ, ಅವ್ರಿಗಿಂತ ದೊಡ್ಡ ಕುಕ್ ಯಾರೂ ಇಲ್ಲ. ಈಗ ನಾವು ಬರ್ತಾ ಅವ್ರಿಗೆ ಪಾಪ ಒಬ್ಳಿಗೆ ಹೇಳೇ ಬಂದು, ನಮ್ಮ ಅಡುಗೆ ಸ್ಪೆಷಲಿಸ್ಟ್ ಸುಮಾರು ಜನ ಇಲ್ಲಿ ಲೈನಲ್ಲಿ ಇದ್ದಾರೆ, ಬರೀ ಮನೇಲೇ ಅಡುಗೆ ಮಾಡಿದರೆ ಆಯ್ತೆ, ನಮ್ಮ ಡಬ್ಬಿಲಿ ಹಾಕೆಲ್ಲ ನಮಗೆ ಕೊಡಲ್ವನ್. ಹಾಗೆ ನೋಡಿ, ವಯಸ್ಸಾದ ಅಜ್ಜ ಅಜ್ಜಿಗಿಂತ ದೊಡ್ಡ ಗೂಗಲ್ಲು, ದೊಡ್ಡ ಎನ್ಸೈಕ್ಲೋಪೀಡಿಯಾ ಈ ಜಗತ್ತಲ್ಲಿ ಯಾವುದೂ ಇಲ್ಲ. ಯಾವ ಯೂನಿವರ್ಸಿಟಿಯೂ ಬೇಡ. ನಿಮ್ಮ ಮಕ್ಕಳು ಸರಿ ಹೋಗ್ಬೇಕಾ, ಅಜ್ಜ ಅಜ್ಜಿ ಹತ್ರ ಬೆಳಿಲಿಕ್ಕೆ ಬಿಡಿ. ಬೋರ್ ಹೊಡೆದು ಬೋರ್ಡಿಂಗಿಗೆ ಬಿಡ್ಲಿಕ್ಕೆ ಹೋಗಬೇಡಿ. ಕೊನೆಗೊಂದಿನ ಅವಕ್ಕೆ ಜಗತ್ತು ಬೋರ್ ಆಗುತ್ತೆ, ಅವರು ನಿಮಗೆ, ಅವರಿಗೂ ಅಪ್ಪ ಅಮ್ಮ ಬೋರ್ ಆಗಿ ವೃದ್ಧಾಶ್ರಮಕ್ಕೆ ಹೋಗ್ತಾರೆ, ಸಮಾಜಕ್ಕೆ ಅವರು ಬೋರಾಗಿ ಡಾಕ್ಟ್ರ್ ಹೇಳಿದಾಗೆ ಎಡಿಕ್ಷನ್ ಸೆಂಟ್ರಿಗೆ ಹೋಗ್ತಾರೆ. ಸುಧಾಕರ್ ಶೆಟ್ಟರಿಗಷ್ಟೇ ನಾವು ಅವರಿಗೆ ಶಿಸ್ತಿನ ಸಿಪಾಯಿ ಏನು ಅಲ್ವಾ. ಡಾಕ್ಟ್ರು ಶೆಟ್ಟರು ಸದಾ ಸ್ವದೇಶಿ, ಬೆಳಗ್ಗೆ ಮುಂಚೆ ಗಂಜಿ, ಅವರ ಹೆಲ್ತಿನ ಗಟ್ಟಿ. ನಮ್ಮ ಜಯಂತ್ ಭಟ್ರು ನಾವು ಕೇಳ್ಬೋದು, ನಾವು ನಮ್ಮ ಆಶ್ರಮದಲ್ಲಿ ಯಾವಾಗಲೂ ಹೇಳೋದು ಯುವಕ ಅಂತ ಅಲ್ವಾ. ನಿಮಗೆಲ್ಲ ಒಂಚೂರು ನಡೆದ್ರೆ ಸುಸ್ತಾಗೋದು. ಜಯಂತ್ ಭಟ್ರು ದಿನಕ್ಕೆ 20 ಕಿಲೋಮೀಟ್ರ್ ನಡೀತಾರೆ. ಅವ್ರದ್ದು ಫುಡ್ ಡಯಟ್ ನೋಡಿದ್ದೀರಾ? ಬೆಳಗ್ಗೆ ಗಂಜಿ ಊಟ, ಮಧ್ಯಾಹ್ನ ಸ್ವಲ್ಪ ಅನ್ನ ಸಾಂಬಾರು ತಿಂತಾರೆ, ಬೆಳಗ್ಗೆ ತಿಂಡಿ 1 ಇಡ್ಲಿ 2 ಬಾಳೆಹಣ್ಣು, ರಾತ್ರಿನೂ 2 ಹಣ್ಣು 1 ಲೋಟ ಹಾಲು. ನೋ ಕೊಲೆಸ್ಟ್ರಾಲ್, ನೋ BP, ನೋ ಹಾರ್ಟ್ ಅಟ್ಯಾಕ್. ಯಾವಾಗಲೂ ಸ್ಮೈಲೇ, ಹಲ್ಲು ಗಟ್ಟಿ ಇದೆ, ಮತ್ತು ಮುಖ ಒಂಚೂರು ಸುಕ್ಕಾಗಿಲ್ಲ, ಫೇರ್ ಆ್ಯಂಡ್ ಲವ್ಲಿ. ಇಲ್ಲಿ ಕೆಳಗೆ ಕೂತು ಹೆಣ್ಣುಮಕ್ಕಳೆಲ್ಲ 1 ಅಡಿ ಕ್ರೀಮ್ ಹಾಕಿದ್ದಾರೆ, ಮಳೆ ಬಂದಂಗೂ ಅವ್ರಿಗೆ ಹೆದರಿಕೆ ಆಗ್ತಿರುತ್ತೆ. ಬಣ್ಣ, ಒಲವಿನ ಬಣ್ಣ ಆಗಿ ಮುಖದ ಬಣ್ಣ ಹೊರಗೆ ಬಂದರೆ ಅಂತ. ಹಾಗೆ ನಾನು ಪ್ರದೀಪಂಗೆ ಹೇಳ್ತಿದ್ದೆ, ಸಣ್ಣ ನಂಗೆ ಖುಷಿ ಇದೆ ಆ ಹುಡುಗನ ಬಗ್ಗೆ, ಇಡೀ ಫ್ಯಾಮಿಲಿ ಬಗ್ಗೆ. ಏನು ಮಾಡೋದು ಅಂದರೆ, ನಾನು ಫಸ್ಟ್ ದಿನ ಒಂದು ಆ್ಯಂಬುಲೆನ್ಸ್ ಮಾಡು, ಯಾಕೆ ಅವ್ರ ತಾಯಿ ಪ್ರದೀಪ ಅವಾಗ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೆ ಈ ಊರಿಗೆ. ಎಲ್ಲ ಬೆಳೆದ ತಕ್ಷಣ ಬಂದ ದಾರಿ ಮರೀತಾರೆ. ನಮಗೆ ಯಾರು ಭಾರಿ ಹೈಫೈ ಎಲ್ಲ ಕೊಟ್ಟರೆ ಹೇಳೋದು ನಾವು ಹಳ್ಳಿಯಿಂದ ಬಂದವರಪ್ಪ. ಆ ಹಳ್ಳಿ ಇನ್ನೋಸೆನ್ಸನ್ನು ಇವತ್ತು ನಾನು ಕಾಪಾಡಿಕೊಂಡಿದ್ದೀನಿ. ಇಲ್ಲೊಂದು ನಮಸ್ಕಾರ ಮಾಡೋದು ನಂಗೆ ಅಹಂಕಾರ ಬರೆದಿರಲಿ. ಈ ಬಲ್ಪಲ್ಲಿ ಬೆಳಕಿದೆ ಅಂದರೆ ಇದರಲ್ಲಿ ಬೆಳಕಿದ್ರೆ ಇದು ನಾನು, ಇದೆಲ್ಲ ಬಲ್ಪು, ಅದರಲ್ಲೂ ಬೆಳಕಿದೆ. ಆ ಬಲ್ಪೆಲ್ಲ ನೀವು. ನನ್ನಲ್ಲಿರೋ ಚೈತನ್ಯವೇ ನಿಮ್ಮಲ್ಲೂ ಇರೋದು. ನೀವು ನನಗೆ ನಮಸ್ಕಾರ ಮಾಡಿದ್ದು ನಾನೇನೋ ದೊಡ್ಡ ವ್ಯಕ್ತಿ ಅಂತ, ನಾನು ದೊಡ್ಡವನಾಗಿದ್ದು ನಿಮ್ಮಿಂದ, ಹಾಗಾಗಿ ನಾನು ನಿಮಗೆ ನಮಸ್ಕಾರ ಮಾಡೋದು. ಇನ್ನೊಂದಿದೆ ಭಗವದ್ಗೀತೆಯಲ್ಲಿ ಒಂದು ಶಬ್ದ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಯೇ. ನಾನು ಹಸಿವಾಗಿ ಅರ್ಜುನ, ಅಗ್ನಿಯಾಗಿ ಎಲ್ಲರ ಪ್ರಾಣದಲ್ಲೂ ಇದ್ದೀನಿ. ಇಲ್ಲಿ ಯಾರೂ ದೊಡ್ಡವರಿಲ್ಲ, ಯಾರೂ ಸಣ್ಣವರಿಲ್ಲ. ನಮ್ಮ ದೇಶ ನಿಂತಿದ್ದು ಒಂದೇ ಒಂದು ಶಬ್ದದಲ್ಲಿ, ಸಹನಾಭವತು. ಇಲ್ಲಿ ಗುರುಗಳು ಅಂತನೂ ಇಲ್ಲ, ಅವ್ರು ಹೇಳಿದಾಗ ಅವಧೂತರು ಅಂತನೂ ಇಲ್ಲ. ನೀವೇನು ಅಂದರೆ ಗೊತ್ತಿಲ್ಲ ಅನ್ನೋದು. ಇದೊಂದು ಖಾಲಿ ಪೇಪರ್, ನೀವೇನು ಬೇಕಾದ್ರೆ ಇದರಲ್ಲಿ ಬರೀಬೋದು, ಏನು ಬರೆದ್ರೂ ನಮಗೆ ಸಂತೋಷವೇ. ಯಾಕೆ? ಬರೆದವನು ಶಾಶ್ವತ ಅಲ್ಲ, ಬರೆದ ವ್ಯಕ್ತಿಯೂ ಶಾಶ್ವತ ಅಲ್ಲ, ಬರೆಸ್ಕೊಂಡವನು ಶಾಶ್ವತ ಅಲ್ಲ. ಶಾಶ್ವತ ಏನು? ಈಗ ಇದೆಯಲ್ಲ ಈ ಸಂಭ್ರಮ, ಎಲ್ಲರ ಮುಖದಲ್ಲೊಂದು ನಗು. ಇವತ್ತೊಂದು ಮಹಾಯಜ್ಞ ಮಾಡಿದ್ದಾನೆ ಪ್ರದೀಪ. ಕಾರಣ ಅಂದರೆ ಇಷ್ಟು ಜನ ಮೊಬೈಲ್ ಬಿಟ್ಟು ಗಂಡಸರು, ಇಷ್ಟು ಜನ ಸಂಜೆ ಮೇಲೆ ಒಂದಾಗೋ ಜಾಗ ಬಿಟ್ಟ ವಯಸ್ಸಾದವರು ಒಂದು ಹಾಕ್ತಾರೆ. ಒಂದು ಹಬ್ಬ ಇರುತ್ತೆ, ನಿತ್ಯ ಒಂದು ಹಬ್ಬ, ತೀರ್ಥ ಹಬ್ಬ. ಹಾಗಾಗಿ ಇಲ್ಲಿ ಸೀರಿಯಲ್ ತ್ಯಾಗ ಮಾಡಿದ ಮಹಾಮಾತೆಯರಿಗೆಲ್ಲ ಇಲ್ಲಿಂದನೇ ಒಂದು ನಮಸ್ಕಾರ ಮಾಡಿದ್ದು, ಅದಕ್ಕೂ ಸೇರೆ ಮಾಡಿದ್ದೆ. ನಾನು ನೋಡ್ತಿದ್ದೆ 6 ಗಂಟೆಗೆ ದೀಪಾಂಜಲಿ, 7ವರೆಗೆ ಕುಂಕುಮ ಭಾಗ್ಯ, ಮತ್ತು ಜೀ ಕನ್ನಡದ್ದು ಕಾಮಿಡಿ ಟೈಮ್. ಇವತ್ತು ನೋಡ್ಲಿಕ್ಕೆ ಹೋಗಲ್ಲ, ರಾಘು ಎಲ್ಲ ಇಲ್ಲೇ ಇದ್ದಾರೆ, ಹಂಗಾಗಿ ಸಮಸ್ಯೆ. ಒಂದು 9ವರೆಗೆ ನಮ್ಮವ್ರದ್ದೆಲ್ಲ ನ್ಯೂಸ್ ಬುಲೆಟಿನ್ ಅಲ್ವಾ. ನಮಗೆಲ್ಲ ವೈರಲ್ ಆಗೋದ್ರಲ್ಲಿ ಬ್ಯುಸಿ, ಹಾಗಾಗಿ ಇಷ್ಟು ವೈರಸ್ ಅಟ್ಯಾಕ್ ಆಯಿತು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.